80,000 ವೋಟ್ ಇದ್ದಿದ್ದು ನಮ್ಮ ತಾಲೂಕಲ್ಲಿ. 36,000 ಬಹುಮತಗಳ ಅಂತರದಿಂದ ನನ್ನ ತಾಲೂಕಿನ ಪುಣ್ಯಾತ್ಮರು ನನ್ನನ್ನು ಗೆಲ್ಲಿಸಿಕೊಟ್ಟಿದ್ದಕ್ಕೆ ಅವತ್ತು 177 ಜನ ಗೆದ್ದವರು ಕಾಂಗ್ರೆಸ್ಸಿಂದ. ಎಷ್ಟು ಹೇಳಿ? 177 ಸುನಾಮಿ. ನಾವು ಯಾರು ಲೆಕ್ಕಕ್ಕಿಲ್ಲ. ಅಂಥ ಕಾಲದಲ್ಲೂ ಸನ್ಮಾನ್ಯ ವೀರೇಂದ್ರ ಪಾಟೀಲ್ ಸಾಹೇಬರು ನನ್ನ ಅತ್ಯಂತ ಗೌರವದಿಂದ ನಡೆಸ್ಕೊಂಡಂಥ ಪುಣ್ಯಾತ್ಮರು. ಇಂಡಿಪೆಂಡೆಂಟ್ ಗೆದ್ದವನ್ನ ಅವತ್ತು ಹೇಳ್ತೀನಿ. ಅಲ್ಲಿಂದ ಸ್ಟಾರ್ಟ್ ಆಗ್ತು ನನಗೆ ಸ್ವಾಮೀಜಿಯವರಿಗೆ. ಸ್ವಾಮೀಜಿಯವರು ಯಾರ್ಯಾರಿಗೂ ಹೇಳಿದ್ರಂತೆ, ಮುಖ್ಯಮಂತ್ರಿಯವರು ಕರ್ಕೊಂಬಂದು ನಮ್ಮ ಸಿದ್ಧಗಂಗಾ ಮಠಕ್ಕೆ ಹೋಗಿದ್ದಾರೆ, JSS ಮಠಕ್ಕೆ ಹೋಗಿದ್ದಾರೆ, ಇನ್ನೂ ಬೇರೆ ಬೇರೆ ಮಠಕ್ಕೆಲ್ಲ ಹೋಗಿದ್ದಾರೆ. ನನ್ನ ಮಠಕ್ಕೆ ಯಾರು ಕರ್ಕೊಂಬರಕ್ಕೆ ಯಾರ್ಯಾರು ಹೇಳಿದ್ದಾರೆ, ಕರ್ಕೊಂಬಂದಿಲ್ಲ. ಭಾಳ ಬೇಸರಿಸ್ಕೊಂಡು 10 ಗಂಟೆನಲ್ಲಿ ನನಗೆ ಫೋನ್ ಮಾಡಿದರು. ನನಗೆ ಬಿಟ್ಬಿಡಿ ಬುದ್ಧಿ ಅಂತೆ. ನಾನು ಹೋಗಿ ಮುಖ್ಯಮಂತ್ರಿಯವ್ರನ್ನ ಕೇಳಿದೆ 11 ಗಂಟೆಯಲ್ಲಿ. ಹೋಗೋಣ ಶಿವರಾಮು, ಸಾಯಂಕಾಲ 5 ಗಂಟೆಗೆ ಹೋಗೋಣ ಅಂತ. 11 ಗಂಟೆ 10 ನಿಮಿಷಕ್ಕೆ ಫೋನ್ ಮಾಡಿದೆ. ಬುದ್ಧಿ 5 ಗಂಟೆಗೆ ಚೀಫ್ ಮಿನಿಸ್ಟರ್ ಬರ್ತಾ ಅವ್ರ ಮಠಕ್ಕೆ, ನಾನು ಜೊತೆಲಿ ಬರ್ತೀನಿ. ರಾಜಶೇಖರ್ ಮೂರ್ತಿ ಹಣಕಾಸಿನ ಸಚಿವರಿದ್ದರು, ಅವರಿಬ್ಬರ ಜೊತೆಯಲ್ಲಿ ನಾನು ಹೋಗಿ ಮಠಕ್ಕೆ ಕರ್ಕೊಂಡು ಹೋದೆ. ನಮ್ಮ ಸ್ವಾಮೀಜಿಯವರು ಅಲ್ಲಿಂದ ನಾನು ಏನೆಲ್ಲ ತಪ್ಪು ಮಾಡಿದ್ನೋ ಬಹುಶಃ ಅವರಲ್ಲಿ ನನ್ನ ಅಲ್ಲಿಗೆ ಮನ್ನಿಸ್ಬಿಟ್ರು ಅಂತ ಕಾಣುತ್ತೆ. ಆಮೇಲೆ ಇನ್ನೊಂದು ನಾನು ನಿಮ್ಗೆ ಹೇಳೋದು ಮರ್ತೆ. ನಾನು 84ರಲ್ಲಿ ಚುನಾವಣೆಗೆ ನಿಂತನಲ್ಲ, ಚುನಾವಣೆಗೆ ನಿಂತಾಗ ಸ್ವಾಮೀಜಿಯವ್ರನ್ನ ಪಾದಪೂಜೆಗೆ ಕರೆದೆ ಮನೆಗೆ. ನಮ್ಮ ತಾಲೂಕಿನ ದುರೀಂಡ್ರುಗಳು ಯಾರ್ಯಾರು ಕೃಷ್ಣಪ್ಪನವ್ರ ಪರ ಇದ್ದರೋ, ಶಿವರಾಮೇಗೌಡ ಕೇಸ್ ಹಾಕ್ಸಿದ್ದ, ಶಿವರಾಮೇಗೌಡ ನಿಮ್ಗೆ ಅವಮಾನ ಮಾಡಿದ್ದ, ನೀವು ಹೋಗಿ ಕುಡಿದು ಅಂತೇಳಿ 100 ಜನ ಹೋಗಿ ಗಲಾಟೆ ಮಾಡಿದರು ಸ್ವಾಮೀಜಿಯವ್ರಿಗೆ. ಬಾಲಗಂಗಾಧರನಾಥ ಸ್ವಾಮೀಜಿಯವರು ಸ್ವಾಮೀಜಿಗಳಾಗಿರಲಿಲ್ಲ. ಅವರು ನಮಗೆ ನಡೆದಾಡ್ತಕ್ಕಂಥ ದೇವ್ರ ಲೆಕ್ಕ. ತಪ್ಪು ನಾನು ಮಾಡಿರ್ಬೋದು ಆವಾಗ, ಆ ಹಂತದಲ್ಲಿ ನನಗೆ ಗೊತ್ತಿಲ್ಲ. ಆ ತಪ್ಪಿಗೆ ನಾನು ಕ್ಷಮೆಯಾಚನೆ ಮಾಡ್ತೀನಿ, ಈಗಲೂ ಮಾಡ್ತೀನಿ, ಆಗಲೂ ಮಾಡಿದ್ದೀನಿ. ಸ್ವಾಮೀಜಿಯವರು ಅವರು ನನ್ನ ಶಿಷ್ಯ. ಅವ್ನು ತಪ್ಪು ಮಾಡಿದರೆ ತಿದ್ತೀನಿ. ಪಾದ ಪೂಜೆಗೆ ನಾನು ಹೋಗ್ತೀನಿ ಅಂತೇಳಿ ನನ್ನ ಮನೆಗೆ ಪಾದ ಪೂಜೆಗೆ ಬಂದರು ಬಾಲಗಂಗಾಧರ ಸ್ವಾಮಿಗಳು. ಅವತ್ತೇ ಆ ಕ್ಷಣನೇ ನೀವು ಮಾಡಿದ ಅಷ್ಟು ತಪ್ಪುಗಳನ್ನು ಅವ್ರು ಯಾವತ್ತೋ ಕ್ಷಮಿಸಿದ್ರು ಅಂತ ಕಾಣಿಸುತ್ತೆ. ಅಲ್ಲ, ಅಷ್ಟು ನಾನು ಅಂತರಿಗೆ ತಪ್ಪು ಮಾಡಿಬಿಟ್ಟೇನು ಅಂತ ಭಾಳ ಬೇಜಾರಾಯ್ತು ನನಗೆ. ಮೇಲೆ ನಾನು ಮಠಕ್ಕೆ ತುಂಬ ಹತ್ರ ಆಗ್ಬಿಟ್ಟೆ. ತುಂಬ ಹತ್ರ ಅಂದರೆ ಬಹುಶಃ ನಾನೇ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನಾನು 89ರಲ್ಲಿ MLA ಆದಾಗ ಮಠಕ್ಕೆ ಕರ್ಕೊಂಡು ಹೋಗಿದ್ದಾಯಿತು. ಆವಾಗ ತುಂಬ ಅಲ್ಲಿಂದಲೇ ಸಂತೋಷಪಟ್ಟರು ನನ್ನನ್ನು. ಅದಾದಮೇಲೆ ನನಗೆ 89 ನಾನು ತುಂಬ ಚೆನ್ನಾಗಿ ಕೆಲಸ ಮಾಡೋಕ್ಕೆ ಹೊಂಟೆ. ನನ್ನ ಮೇಲೆ ಅನಧಿಕೃತವಾಗಿ ತೊಂದರೆ ಕೊಡೋಕ್ಕೆ ನಿಂತ್ಕೊಂಡ್ರು. ಇದೇ ಮಾದೇಗೌಡರು ಸಾಹೇಬರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.